ನಮಸ್ಕಾರ ಎಲ್ಲರಿಗೂ ಕೂಡ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವ್ರಿಗೆ ಗೊತ್ತು. ಮೊದಲಿಗೆ ಮೇಷರಾಶಿ ಭವಿಷ್ಯವನ್ನು ಪ್ರೆಡಿಕ್ಷನ್ ಮಾಡ್ತಾ ಹೋಗ್ತಿದ್ದೀನಿ. ಮೇಷರಾಶಿಗೆ ತುಂಬ ಪವರ್ಫುಲ್ ಆದಂಥ ಒಂದು ಡೇಟ್ಸ್ ಬಂದು 9, 18, 27 ಮೇಷರಾಶಿ ಬಗ್ಗೆ ಸಾಕಷ್ಟು ಮಾಹಿತಿನ ಹೇಳ್ತಾ ಹೋಗುತ್ತೆ. ಮುಂದಿನ ವರ್ಷದಲ್ಲಿ 9, 18, 27 ಟೈಮ್ ಚೆನ್ನಾಗಿಲ್ಲ ಅಂತ ನಾನು ಪ್ರೆಡಿಕ್ಷನ್ ಮಾಡಿದ್ದೆ. 100% ಈ ನಂಬರ್ಗೆ ತುಂಬ ಅಪಾಯವನ್ನು ತಂದುಕೊಡುತ್ತೆ. ಈ ಡೇಟಲ್ಲಿ ಯಾರೇ ಹುಟ್ಟಿದ್ರು ಏನೇ ಮಾಡಿದ್ರು ಕೂಡ ಮುಂದಿನ ವರ್ಷದಲ್ಲಿ ಅವ್ರಿಗೆ ತುಂಬ ಗಂಡಾಂತರ, ನೋವು, ಸ್ಲೋ ಮತ್ತು ಆರೋಗ್ಯ ಸಮಸ್ಯೆ ಎಲ್ಲವೂ ಕೂಡ ಕಾಡುತ್ತೆ. ಬರೆದು ಕೇಳಿ, ಈ ಮಾತೆಲ್ಲವೂ ಕೂಡ ನನ್ನ ಮಾತುಗಳು ನಿಜ ಆಗ್ತಾಯಿದ್ದಾವೆ. ಯಾರೆಲ್ಲ ಈ ಡೇಟಲ್ಲಿ ಹುಟ್ಟಿರೋರು ನಾನು ಇವಾಗಲೇ ನೋಡ್ತಾ ಇದ್ದೀನಿ, ಸೋಲನ್ನು ಕಾಣ್ತಾ ಇದ್ದೇವೆ. 9ನೇ ತಾರೀಕು, 18, 27 ಈಗಲಿಂದಲೇ ಯಾವಾಗಲೂ 6 ತಿಂಗಳು ಮುಂಚೆಲೇ ಇದ್ರಲ್ಲ ಪ್ರಾಬ್ಲಮ್ನ ಅನುಭವಿಸ್ಬೇಕಾಗುತ್ತೆ. ಇದರಲ್ಲಿ ಸಾಕಷ್ಟು ಘಟನೆಗಳು ಅವ್ರ ಮನೇಲಿ ದುಃಖ, ಸಾವು, ನೋವು, ಮನಸ್ತಾಪಗಳು, ಸಂಕಟಗಳು, ಕೋರ್ಟು, ಕೇಸು ಇದೆಲ್ಲ 9ನೇ ತಾರೀಕು, 18, 27ನೇ ತಾರೀಕು ಅವ್ರ ಮನೇಲಿ ಹುಟ್ಟಿರೋರ ಮನೇಲಿ ಎಲ್ಲ ನೋವನ್ನು ನೋಡಬೇಕಾಗತ್ತೆ. ತುಂಬ ಆಘಾತ, ಸಾವುಗಳು, ದುಃಖಗಳು, ಆರೋಗ್ಯ ಸಮಸ್ಯೆ, ಕೋರ್ಟ್ ಪ್ರಚನೆ, ಲಿಟಿಗೇಷನ್ ಇಂಥವೆಲ್ಲ ನಡೀತಾ ಹೋಗುತ್ತೆ. ನೀವು ಧೈರ್ಯವನ್ನು ತನ್ಕೋಬೇಕಾಗತ್ತೆ. ಈ ದುಃಖದಲ್ಲಿ ನೀವು ಧೈರ್ಯವನ್ನು ತಗೋಬೇಕಾಗತ್ತೆ. ಮತ್ತು ಎಲ್ಲದೂ ಕೂಡ ಈ ಜಗತ್ತಿನಲ್ಲಿ ಪರಿಹಾರ ಅನ್ನೋದಿದೆ. ಯಾರು ಈ ಪ್ರಪಂಚದಲ್ಲಿ ಯಾರು ಸಾಯ್ತಾ ಇರಲ್ಲ. ಅದು ನಮ್ಮ ದೇಶದಲ್ಲಿ ಅದನ್ನು ಒಂದು ದೊಡ್ಡ ಎಮ್ಮರವಾಗಿ ಬಳಸಿದ್ದಾರೆ. ಆದರೆ ಒಬ್ಬೊಬ್ಬರು ಯೋಗಗಳಿರ್ತವೆ, ಜ್ಯೋತಿಷ್ಯದಲ್ಲಿ ಆಗಿರ್ಬೋದು, ಗುರುಗಳಾಗಿರ್ಬೋದು, ಸಾಧಕರಾಗಿರ್ಬೋದು, ಅವರ ಒಂದು ಪುಣ್ಯದ ಫಲಗಳು ನಿಮ್ಮನ್ನು ಕಾಪಾಡ್ಬೋದು. ಇಲ್ಲ ಅವರು ನಂಬಿರೋದ್ರಿಂದ ನೀವು ಕಾಪಾಡ್ತೀರ. ಅದು ಎಲ್ಲರ ಮೇಲೂ ದುಃಖ, ನೋವು ಅನ್ನೋದು ತಪ್ಪಿದ್ದಲ್ಲ. ನಮ್ಮ ಮನೆ ಆಗಿರ್ಬೋದು, ನಿಮ್ಮ ಮನೆ ಆಗಿರ್ಬೋದು, ಸಾಕಷ್ಟು ಮನೆಯಲ್ಲಿ ದುಃಖಗಳು ತಪ್ಪಿದ್ದಲ್ಲ. ಅದೇ ರೀತಿಲಿ ಈ ಡೇಟ್ ಆಫ್ ಬರ್ತ್ ಬಗ್ಗೆ ಸಾಕಷ್ಟು ಪ್ರೆಡಿಕ್ಷನ್ ಮಾಡಿದೆ. ಮೇಷರಾಶಿ ಬಗ್ಗೆ, ಮೇಷರಾಶಿಗೆ ನಿಜವಾಗ್ಲೂ ಕೂಡ ಜ್ಯೋತಿಷ್ಯವನ್ನು ಹೇಳಬೇಕು ಅಂದರೆ ನಿಮ್ಮ ಲೈಫಲ್ಲಿ ತುಂಬ ನೆಮ್ಮದಿ ಇಲ್ದಿರೋ ತಿಂಗಳುಗಳು ಅಂತ ಹೇಳುತ್ತೆ. ನಿಮಗೆ ನೆಮ್ಮದಿನೇ ಇಲ್ಲ ಅಂತ ಹೇಳುತ್ತೆ. ಆದರೆ ಜನ ಏನಾಗುತ್ತೆ, ಈ ಎಲ್ಲ ಒಂದು ಪಾಸಿಟಿವ್ ಹೇಳ್ಬಿಟ್ರೆ ನೀವು ಒಳ್ಳೆಯವರು, ಅವ್ರು ಒಳ್ಳೆಯವರು ಅಂತ ಕತ್ತೀರ, ನಿಮ್ಗೆ ಹಂಗೇ ಅನ್ಕತ್ತಿರ್ತೀರ. ಖಂಡಿತ ಅಲ್ಲೂ ಕೂಡ ಪಾಸಿಟಿವ್ ಹೇಳೋಕ್ಕೆ, ಇರೋದನ್ನ ಇದ್ದಂಗೆ ಹೇಳೋಕ್ಕೆ ಯಾರಪ್ಪ ಮನಸ್ಸೊತ್ತು ಸುಮ್ಮನೆ ಎಲ್ಲ ಒಳ್ಳೇದಾಗುತ್ತೆ ಅಂತೀರ. ಇವತ್ತು ಖಂಡಿತ ಅಲ್ಲೂ ಕೂಡ ಆ ಮಾತು ಸುಳ್ಳು. ಏನಕ್ಕೆ ಮೇಷರಾಶಿಗೆ ತುಂಬ ನಿಮಗೂ ಇನ್ನೂ ನರಕಗಳು ತಪ್ಪಿಲ್ಲ ಅಂದರೆ, ಇಲ್ಲಿ ಮೇಷರಾಶಿಗೆ ಶನಿ 12ನೇ ಮನೇಲಿ ಇರ್ತಾನೆ. ಹಿಂಗೆಲ್ಲ ಇದ್ದಾಗ ಜಾಬ್, ಕೆಲಸ, ಫೈನಾನ್ಸ್ ಪ್ರಾಬ್ಲಮ್ ಮೂರನ್ನು ಕೂಡ ಕಟ್ಟಾಗುತ್ತೆ. ಕೆಲಸ ಮಾಡೋರಿಗೆ ಕೆಲಸದ ತಲೆನೋವು ಇರುತ್ತೆ. ಸಂಪಾದನೆ ಮಾಡಿ 4 ಜನಕ್ಕೆ ಕೆಲಸ ಕೊಡೋರಿಗೆ ಅವರಿಗೆ ಸಂಪಾದನೆ ಆಗಲ್ಲ, 4 ಜನ ಸಂಬಳ ಕೊಡೋಕ್ಕಾಗಲ್ಲ, ಕಂಪ್ನಿ ಬಾಗ್ಲಾಕ್ಬೇಕಾಗತ್ತೆ. ಅದೇ ಥರ ಲೇವಾದೇವಿ ವ್ಯವಹಾರ ಮಾಡ್ತಾ ಇರ್ತೀರ, ಅದು ಕೂಡ ಕಟ್ಟಾಗುತ್ತೆ. ಇದೆಲ್ಲ ಮೇಷರಾಶಿಗೆ ಶನಿ ತುಂಬ ಕೆಟ್ಟಿದ್ದಾನೆ. ನಿಮ್ಮ ಜೀವನದಲ್ಲಿ ಮೇಷರಾಶಿಯವರಿಗೆ ಶನಿ ದಶೆ ಏನಾದ್ರು ನಡೀತಾ ಇದ್ರೆ, ಶನಿ ಭುಕ್ತಿ ನಡೀತಾ ಇದ್ರೆ, ನಿಮ್ಮ ಲೈಫಲ್ಲಿ ಆಘಾತವನ್ನು ನೋಡಿ ಸಂಕಟವನ್ನು ಸಿಗಾಕಿದ್ದು ಕಷ್ಟಕ್ಕೆ ಸಿಗಾಕಿರ್ತಾರೆ. ಮತ್ತು ಮೇಷರಾಶಿಲಿ ಶನಿಯಿಂದ ನಿಮ್ಗೇನೂ ಲಾಭವಿಲ್ಲ. ಶನಿ 10ನೇ ಮನೆ, 11ನೇ ಮನೆ ಲಾಭವನ್ನು ಕಟ್ ಮಾಡಿದಾನೆ. ಖಂಡಿತಲ್ಲೂ ಕೂಡ ನಿಮಗೆ ಲಾಭ ಇರಲ್ಲ. ಮತ್ತು ರಾಹು 11th ಲಾಡಲ್ಲಿದ್ದಾನೆ. ರಾಹು 11th ಲಾಡಲ್ಲಿದ್ದರೆ ಮೇಷರಾಶಿಯರು ಸಾಲ ಕೊಡೋದು, ಸಾಲ ಇಸ್ಕೊಳೋದು ಎರಡು ತಪ್ಪು ಅಂತ ಹೇಳುತ್ತೆ. ಈ ಒಂದು 8ನೇ ತಿಂಗಳಲ್ಲಿ ಸಾಲ ಕೊಡೋದು ತಪ್ಪು, ಸಾಲ ಇಸ್ಕೊಳೋದು ತಪ್ಪು ಅಂತ ಹೇಳುತ್ತೆ. ಎರಡಕ್ಕೂ ಕೂಡ ಕಟ್ ಮಾಡಿದ್ರೆ ನಿಮ್ಮ ಲೈಫಲ್ಲಿ ಚೆನ್ನಾಗಿರ್ತಾರೆ. ಮೇಷರಾಶಿಯರಿಗೆ ಒಂದೇ ಒಂದು ವ್ಯಾಪಾರದಲ್ಲಿ ತುಂಬ ಕ್ಲಿಕ್ ಆಗುತ್ತೆ. ಒಂದು ಲ್ಯಾಂಡ್ ಬಿಸ್ನೆಸ್ಸನ್ನು ಯಾರು ಮಾಡ್ತಾರೆ ಅವರ ಲೈಫಲ್ಲಿ ವೆರಿ ಸಕ್ಸಸ್ಸನ್ನು ಕೊಡ್ತಾರೆ. ಲ್ಯಾಂಡ್ ಬಿಸ್ನೆಸ್ಸನ್ನು ಯಾರು ಮಾಡ್ತಿದ್ದಾರೋ, ಭೂಮಿ ವ್ಯವಹಾರ ಮತ್ತು ಲ್ಯಾಂಡ್ ಕೊಡ್ಸೋದು, ಮನೆ ಕೊಡ್ಸೋದು, ಇವರೊಬ್ಬರಿಗೆ ಮಾತ್ರ ಅನ್ನ ಹಾಕುತ್ತೆ. ಇನ್ನು ಬೇರೆ ಯಾವ ಬಿಸ್ನೆಸ್ಸು ಕ್ಲಿಕ್ ಆಗಲ್ಲ. ಮತ್ತು ಮೇಷರಾಶಿಯರು ಹೋಟೆಲ್ ವೃತ್ತಿಲಿ ತುಂಬ ಕ್ಲಿಕ್ಕನ್ನು ಮಾಡುತ್ತೆ. ಹೋಟೆಲಲ್ಲಿ ತುಂಬ ಬಿಸ್ನೆಸ್ಸನ್ನು ಮಾಡೋರಿಗೆ ವ್ಯಾಪಾರವನ್ನು ಕೊಡುತ್ತೆ. ಏನೇ ಆಗಲಿ ಮೇಷರಾಶಿಯವರಿಗೆ ಆರೋಗ್ಯ ಸಮಸ್ಯೆ, ಅವರ ಕುಟುಂಬದಲ್ಲಿ ಸುಖ ಸ್ಥಾನದಲ್ಲಿ ರಾಹು ಗ್ರಹ ಇದ್ದಾನೆ. ಇದು ತುಂಬ ಅಪಾಯವನ್ನು ತಂದುಕೊಡುತ್ತೆ. ನಿಮ್ಮ ಲೈಫಲ್ಲಿ ಗುರುಗ್ರಹದಿಂದ ನಿಮಗೆ ಲಾಭ ಇಲ್ಲ. ಕುಜಗ್ರಹದಿಂದ ನಿಮಗೆ ಲ್ಯಾಂಡ್ ಬಿಸ್ನೆಸ್ ಲಾಭವನ್ನು ನೋಡ್ತಾರೆ. ಗುರುಗ್ರಹದಿಂದ ವೈಬ್ರೇಷನ್ ಏನಪ್ಪ ಅಂದರೆ, ಗುರು ಸುಖ ಸ್ಥಾನದಲ್ಲಿ ಉಚ್ಚನಾಗಿದ್ದಾನೆ. ಗುರು ದೃಷ್ಟಿ ನಿಮ್ಗೆ 12ನೇ ಮನೇಲಿರುತ್ತೆ. ಗುರು ದಶೆ ನಡೆಯೋರಿಗೆ ಭಾಳ ಅದ್ಭುತವಾಗಿ 4ನೇ ಮನೇಲಿ ಗುರುಗ್ರಹ ಇರಬಾರ್ದು. ಜ್ಯೋತಿಷದಲ್ಲಿ ರಾಶಿಲಾಗಿರ್ಬೋದು, ಲಗ್ನ ಕುಂಡಲಲ್ಲಾಗಿರ್ಬೋದು, 4ನೇ ಮನೇಲಿ ಗುರುಗ್ರಹ ಇದ್ರೆ ಒಂದಲ್ಲ ಒಂದು ಸಮಸ್ಯೆಗಳು ಬರ್ತವೆ. 4ನೇ ಮನೆ ಗುರು ನಿಮಗೆ ಒಳ್ಳೇದು ಮಾಡಲ್ಲ. 4ನೇ ಮನೇಲಿದ್ರೆ ತಾಯಿಗೆ ಆರೋಗ್ಯ ಸಮಸ್ಯೆಯನ್ನು ಹಾಳು ಮಾಡ್ತಾರೆ. ಮತ್ತು ನಿಮ್ಮ ಕುಟುಂಬದಲ್ಲಿ ಆರೋಗ್ಯ ಹಾಳಾಗೋದಿಲ್ಲ. ಗುರು 9ನೇ ಮನೆ ಅಧಿಪತಿಯಾಗಿ ಧನುಸು ರಾಶಿ ಅಧಿಪತಿ ಉಚ್ಚನಾಗಿರುತ್ತಾ ಅಂತ ಹೇಳ್ತಾರೆ. ಹುಚ್ಚನಾಗಿ ರಾಶ್ಯಾಧಿಪತಿ 12ನೇ ಮನೆ ನೋಡಬಾರ್ದು, ಭಾಗ್ಯಾಧಿಪತಿ 12ನೇ ಮನೆ. ಹಾಗಾಗಿ ನೀವು ಅತಿ ಹೆಚ್ಚು ಕಷ್ಟಕ್ಕೆ ಸಿಗಾಕೈತೀರ ಅಂತ ಹೇಳುತ್ತೆ. ಗುರು ದಶೆ, ಗುರು ಭುಕ್ತಿ, ಗುರು ಅಂತರಂಗ ಭುಕ್ತಿ ನಡೀತಿರೋ ನಿಮಗೆ ಜಾತಕದಲ್ಲಿ ತುಂಬ ತೊಂದರೆಯನ್ನು ಕೊಡುತ್ತೆ.
ಅದರಿಂದ ಗುರುವಿಂದ ನಿಮಗೆ ಮೇಷರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಲಾಭ ಇಲ್ಲ. ದಯವಿಟ್ಟು ₹1 ಲಾಭ ಇಲ್ಲ. ಗುರುವಿಂದ ನಿಮಗೆ ತುಂಬ ಕೆಟ್ಟದ್ದೇ ಆಗುತ್ತೆ, ಇದು ಬರ್ದಿಟ್ಕೊಳ್ಳಿ. ಸಿಂಹ ರಾಶಿಯವರಿಗೆ ಒಂದು ಏನಾಗುತ್ತೆ ಅಂದರೆ, ಪಂಚಮ ಸ್ಥಾನದಲ್ಲಿ ಯಾರಿಗಾದ್ರು ಸೂರ್ಯ ದಶೆ ನಡೀತಾ ಇದ್ರೆ ತುಂಬ ರಾಜಯೋಗವನ್ನು ಕೊಡ್ತಾನೆ. ಸೂರ್ಯನಿಂದ ನಿಮಗೆ ಲಾಭವನ್ನು ಕೊಡ್ತಾನೆ. ಮೇಷರಾಶಿಯವರು ಗೌರ್ಮೆಂಟ್ ಕೆಲಸದಲ್ಲಿ ಇದ್ದವ್ರಿಗೆ ಗೌರ್ಮೆಂಟ್ ಕೆಲಸ, ಪಿತ್ರಾಯಿತ ಆಸ್ತಿ, ಮತ್ತೆ ತಂದೆ ಸಂಸ್ಥೆ ನೋಡ್ಕೊತಿರೋರು, ಇಲ್ಲ ತಂದೆ ಮಾತನ್ನ ಕೇಳೋರಿಗೆ ಮಾತ್ರ ತುಂಬ ರಾಜಯೋಗ ಇದೆ. ಸೂರ್ಯ ಅಂದರೆ ತಂದೆ ಕಾರಕ. ಗೌರ್ಮೆಂಟ್ ಅಂದರೆ ನಾವೆಲ್ಲ ಗೌರ್ಮೆಂಟ್, ನಮಗೆಲ್ಲ ತಂದೆ ಯಾರಪ್ಪ ಅಂದ್ರೆ ಗೌರ್ಮೆಂಟೇನೆ. ಗೌರ್ಮೆಂಟ್ ಕೆಲಸದಲ್ಲಿರೋರು ಖಂಡಿತ ಕೂಡ ಮೇಷರಾಶಿಯವರಿಗೆ ಅವ್ರ ಮನೇಲಿ ಕಷ್ಟ ಏನೂ ಬರಲ್ಲ, ತುಂಬ ಹ್ಯಾಪಿಯಾಗಿರ್ತೀರ. ಅದೇ ರೀತಿಯಲ್ಲಿ ತಂದೆ ಆಸ್ತಿನ ನೀವು ನೋಡ್ಕೊತಾ ಇದ್ರೆ ತುಂಬ ಶ್ರೀಮಂತರಾಗ್ತೀರ. ಅದೇ ಥರ ತಂದೆ ಬಿಗ್ನೆಸ್, ಅಂಗಡಿ ವ್ಯಾಪಾರ ತಂದೆ ಮಾಡೋದು ಅದು ಎಲ್ಲವೂ ಕೂಡ ಚೆನ್ನಾಗಿ ನಡೀತೈತೆ. ತಂದೆಗೆ ನಿಯತ್ತಾಗಿ ಎಷ್ಟಿದ್ರೋ ಅಷ್ಟು ಸಖತ್ತಾಗಿರುತ್ತದೆ, ಅದ್ಭುತವಾದ ಸಕ್ಸಸ್ಸನ್ನು ಕೊಡುತ್ತೆ. ಅದೇ ರೀತಿಯಲ್ಲಿ ಕೇತು ಜ್ಞಾನಕಾರಕ. ಯಾಕಂದ್ರೆ ಸಿಂಹ ರಾಶಿಯಲ್ಲಿ ಕೇತು ಗ್ರಹ ಇದ್ದಾನೆ. ಮೇಷರಾಶಿಯಲ್ಲಿ ಪಂಚಮ ಸ್ಥಾನದಲ್ಲಿ ಕೇತು ಬುಧನ ಜೊತೆ ಇರೋದ್ರಿಂದ ಕೇತು ಜ್ಞಾನಕಾರಕ. ಯಾರೆಲ್ಲ ಒಂದು ಜ್ಞಾನವನ್ನ ಅದನ್ನ ಒಂದು ಸಂಸ್ಥೆ ಮಾಡಿ, ಆಶ್ರಮ ಮಾಡಿ ಒಂದು ಜ್ಞಾನವನ್ನ ಹೇಳ್ತಾ ಇರ್ತಾರೆ, ಜನಗಳಿಗೆ ಬೋಧನೆ ಮಾಡ್ತಾ ಇರ್ತಾರಲ್ಲ, ಅವ್ರಿಗೆ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡುತ್ತೆ ಮೇಷರಾಶಿಯಲ್ಲಿ ಹುಡ್ತಂಥವ್ರಿಗೆ. ಅದೇ ಥರ ಬುಧ ಗ್ರಹ ತುಂಬ ಪಂಚಮ ಸ್ಥಾನದಲ್ಲಿರೋದ್ರಿಂದ ಓದೋಂಥ ಮಕ್ಕಳು ಮೇಷರಾಶಿಯವರಿಗೆ ಎಜುಕೇಷನಲ್ಲಿ ಒಂದು ಸೀಟು ಯಾವುದೇ ಒಂದು ಆದರೂ ಕೂಡ ಎಜುಕೇಷನ್ಗೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಸೂರ್ಯ ಮತ್ತು ಬುಧ ಗ್ರಹದಿಂದ ಎಜುಕೇಷನಿಂದ ನೀವು ಒಂದಲ್ಲ ಒಂದು ಲಾಭವನ್ನು ಕಾಣ್ತೀರಾ, ಲಾಭದ ಆ ಯೋಗವನ್ನು ಕೊಡುತ್ತೆ. ಮತ್ತು ಬುಧ ಅಂದರೆ ರೈತ, ಬಿಗ್ನೆಸ್. ಯಾರೆಲ್ಲ ವ್ಯಾಪಾರವನ್ನು ಮಾಡ್ತಿರೋ ಅವ್ರಿಗೆ ಹಣವನ್ನು ಕೊಡುತ್ತೆ, ವ್ಯಾಪಾರ ರೀತಿಯಲ್ಲಿ, ಸುಮ್ಮನೆ ಇರೋದಕ್ಕಿಂತ ವ್ಯಾಪಾರ ರೀತಿಯಲ್ಲಿ. ಮತ್ತು ಬುಧ ಗ್ರಹ ತುಂಬ ಚಂದ, ಲ್ಯಾಂಡ್ ಬಹಳ ಅದ್ಭುತವಾದ ಭೂಮಿಲಿ ಯೋಗವನ್ನು ಕೊಡುತ್ತೆ ಅಂತ ಹೇಳುತ್ತೆ. ಅದೇ ಥರ ಶುಕ್ರ ಗ್ರಹ ಇಂದ ನಿಮಗೆ ನಷ್ಟವನ್ನು ಅನುಭವಿಸ್ತೀರಾ ಅಂತ ಹೇಳುತ್ತೆ. ಮೇಷರಾಶಿಯವರಿಗೆ ಹೆಣ್ಣು ಮಕ್ಕಳು ಬಹಳ ವಿಶೇಷವಾಗಿ ಮೇಷರಾಶಿಯಲ್ಲಿ ಹೆಣ್ಮಕ್ಳು ಹುಡ್ತವ್ರಿಗೆ ಬಿಗ್ನೆಸ್ ಎಲ್ಲ ಒಂದು ಸ್ವಲ್ಪ ಟೈಟ್ ಆಗುತ್ತೆ. ಹೆಣ್ಮಕ್ಳು ಬಿಗ್ನೆಸ್ ಮಾಡ್ತಾರೆ. ಯಾಕಂದರೆ ಶುಕ್ರ ನಿಮಗೆ ಧನಸ್ಥಾನಾಧಿಪತಿ, ಸಪ್ತಮಾಧಿಪತಿ, ನಿಮಗೆ ಬಹಳ ಅದ್ಭುತವಾಗಿ ನೀಚನಾಗಿರೋದ್ರಿಂದ ನಿಮಗೆ ಪ್ರಾಪರ್ಟಿ ವಿಚಾರ, ಲಿಟಿಗೇಷನ್ ವಿಚಾರದಂತ ಇರೋದಲ್ಲ. ಗಂಡ ಹೆಂಡತಿ ಕಿರಿಕಗಳು ತುಂಬ ಜಾಸ್ತಿ ಬರುತ್ತೆ. ಮೇಷರಾಶಿಯವರಿಗೆ ಗಂಡ ಹೆಂಡತಿ ಅನುಮಾನಗಳು ಜಾಸ್ತಿ ಇರುತ್ತೆ. ಗಂಡ ಆಗಿರ್ಬೋದು, ಹೆಂಡತಿ ಅದು ಅನುಮಾನಗಳು ಜಾಸ್ತಿ ಇರುತ್ತೆ. ಈಗ ಗೊತ್ತೋ ಗೊರಿಲ್ಲದಲ್ಲೇ ಮೊಬೈಲ್ಗಳು ಜಾಸ್ತಿ ಆಗಿದ್ದಾವೆ. ಸಂಬಂಧಗಳು ಇವತ್ತು ಮೊಬೈಲಲ್ಲಿ ಬರೋವಂಥ ಮೊಬೈಲಲ್ಲಿ ಸಿಗುವಂಥ ಲವ್ವರು, ಮೊಬೈಲಲ್ಲಿ ಸಿಗುವಂಥ ಫೋನ್ ಮಾತಿಗೆ ಜನ ಅಡಿಕ್ಟ್ ಆಗಿದ್ದಾರೆ. ರಿಯಲ್ ಲವ್ಗಿಂತ ಫೋನ್ ಲವ್ ಜಾಸ್ತಿ ಆಗ್ತದೆ. ಇದರಲ್ಲಿ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯಾವ್ದಾದ್ರು. ಈ ಒಂದು ತಿಂಗಳಲ್ಲಿ ಶುಕ್ರ ಗ್ರಹ ವ್ಯಯಸ್ಥಾನದಿಂದ ಮೇಷರಾಶಿ ಮನೆಯಲ್ಲಿ ಗಂಡ ಹೆಂಡತಿಯ ಜಗಳ ಈ ಒಂದು ತಿಂಗಳಲ್ಲಿ 4 ರಿಂದ 5 ಬಾರಿ ಜಗಳಗಳಿರುತ್ತೆ. ಒಬ್ಬೊಬ್ಬರು ಡೈವರ್ಸ್ ಆಗ್ತಾರೆ, ಒಬ್ಬೊಬ್ಬರು ಜಗಳ ಆಡ್ತಾರೆ, ಒಬ್ಬೊಬ್ಬರು ಇದ್ದಿದ್ದೇ ನನ್ನ ಕರ್ಮ ಅಂತ ಅನುಭವಿಸ್ಕೊತಾರೆ. ಅದು ನಿಮ್ಮ ತಪ್ಪ ಅವ್ರ ತಪ್ಪ ಗೊತ್ತಿಲ್ಲ, ಇಬ್ಬರು ತಪ್ಪಲ್ಲೂ ಕೂಡ ಇದು ಕಂಡು ಬಂದೈತೆ. ಯಾಕಂದರೆ ಶುಕ್ರ ಸುಖಸ್ಥಾನಾಧಿಪತಿ 6ನೇ ಮನೆ ನೀಚನಾಗಿದ್ದು 6ನೇ ಮನೆ ಅಧಿಪತಿ ವ್ಯಯಸ್ಥಾನದಿಂದ ಈ ಪ್ರಾಬ್ಲಮ್ನ ಅನುಭವಿಸ್ತಾ ಇದ್ದಾರೆ ಅಂತ ಹೇಳುತ್ತೆ. ಯಾರೆಲ್ಲ ಮೇಷರಾಶಿಯವರಿಗೆ ರಾಹು ಗ್ರಹ 11th ಲಾರ್ಡಲ್ಲಿದ್ದಾನೆ, ಆದರೆ ಅವನಿಗೆ ಪವರ್ ಇಲ್ಲ. ನಾಗ ದೇವತೆನ ನೀವು ಅತಿ ಹೆಚ್ಚು ಆರಾಧನೆ ಮಾಡೋದು, ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಆರಾಧನೆ ಮಾಡೋದು, ಸುಬ್ರಹ್ಮಣ್ಯನ ದೇವರನ್ನ ನಿಮ್ಮ ಮನೇಲಿ ಆರಾಧಿಸೋದು, ರೆಡ್ಡು ಭಾಳ ವಿಶೇಷವಾಗಿ ಜೇನುತುಪ್ಪ ಉದ್ದಿನ ವಡೆಯನ್ನ ನಿಮ್ಮ ಮನೆ ದೇವರಿಗೆ ನೈವೇದ್ಯ ಮಾಡೋದು, ಮತ್ತೆ ನಾಗ ದೇವತೆನ ಆರಾಧನೆ ಮಾಡೋದು ತುಂಬ ಒಳ್ಳೆಯದಾಗುತ್ತೆ. ಒಂದೊಂದು ಗ್ರಹನೂ ಕೂಡ ಮೇಷರಾಶಿ ಬಗ್ಗೆ ಸಾಕಷ್ಟು ಮಾಹಿತಿ ಹೇಳಿದ್ದೀನಿ. ನಿಮಗೆ ಓವರಾಲ್ ಒಂದು ಪರಿಹಾರವನ್ನು ಹೇಳ್ತೀನಿ. ಮೇಷರಾಶಿಯವರ ಮನೆಯಲ್ಲಿ ನಮ್ಮಲ್ಲಿ ಸಿಗುವಂಥ ಒಂದು ಸ್ಟೋನನ್ನು ಹೇಳ್ತೀನಿ. ಈ ಸ್ಟೋನನ್ನು ನೀವು ಬಳಸ್ಕೊಳ್ಳಿ, ನೀವು ತುಂಬ ಹ್ಯಾಪಿಯಾಗಿರ್ತೀರ, ತುಂಬ ಲಕ್ಕನ್ನು ಕೊಡುತ್ತೆ. ನಮ್ಮಲ್ಲಿ ಸಿಗುವಂಥ ಮೇಷರಾಶಿ ಸ್ಟೋನನ್ನು ದಯವಿಟ್ಟು ಬರೆದಕ್ಕೆಂದು ಕೇಳಿ. ಒಂದು ಸೂಪರ್ ರೂಬಿನ ಮತ್ತು ಪಚ್ಚೆಯನ್ನು ಬಳಸೋಕೆ ಹೇಳಿ, ತುಂಬ ಒಳ್ಳೆಯದಾಗುತ್ತೆ. ರೂಬಿ ಪಚ್ಚೆಯನ್ನು ನಮ್ಮಲ್ಲಿ ಸಿಗುವಂಥ ಸ್ಟೋನನ್ನು ನೀವು ಬಳಸಿ, ರೂಬಿ ಮತ್ತು ಪಚ್ಚೆ. ಅದೇ ರೀತಿಯಲ್ಲಿ ಇದನ್ನು ಬಹಳ ನಿಮಗೆ ಕೈಗೆ ಎಟಕುವಂಥ ರೀತಿಯಲ್ಲಿ ಇರುತ್ತೆ. ಇದನ್ನು ಬಳಸ್ಕೊಂಡಷ್ಟು ಸೂರ್ಯಗ್ರಹದ ಯೋಗ, ಬುಧ ಗ್ರಹದ ಯೋಗ ಇರುತ್ತೆ. ಮತ್ತು ಕುಬೇರ ಯೋಗವನ್ನು ನಮ್ಮಲ್ಲಿ ಸಿಗುತ್ತೆ, ಅದನ್ನು ಬಳಸ್ಕೊಳ್ಳಿ. ಮತ್ತು ನಿಮಗೆ ಎಲ್ಲ ತೊಂದರೆಗೂ ಕಷ್ಟಕ್ಕೂ ನಮ್ಮಲ್ಲಿ ಸಿಗುವಂಥ ವಾಸ್ತು ಕಿಟ್ 12 ಸ್ಟೋನ್ ಇರುತ್ತೆ. ಇದರಲ್ಲಿ ಬಳಸಿದಷ್ಟು ನೀವು ತುಂಬ ಇಂಪ್ರೂವ್ಮೆಂಟ್ ಆಗ್ತಾರೆ. ನಿಮ್ಮ ಮನೆ ವಾಸ್ತು ಇಲ್ವಾ, ನಿಮ್ಮ ಮನೇಲಿ ತೊಂದರೆನಾ, ನಿಮ್ಮ ಮನೇಲಿ ಒಂದು ಕೈಗೂಡ್ತಾ ಇಲ್ವಾ, ಖಂಡಿತ ಅಲ್ಲಿ ಕೂಡ ನನ್ನ ಹತ್ರ ವಾಸ್ತು ತೋರಿಸ್ಕೊಳ್ಳಿ. ನಿಮ್ಮ ಮನೆ ವಾಸ್ತುನ ನೋಡಿಸಿ, ಇಲ್ಲ ನಿಮ್ಮನೆ ವಾಸ್ತು ನನ್ನ ಕರೀರಿ, ಸೂಪರ್ ವಾಸ್ತು ಮಾಡ್ಕೊಡ್ತೀನಿ. ಆಮೇಲೆ ನೋಡಿ ನಿಮ್ಮ ಜಾತಕ ಎಷ್ಟೇ ನೆಗೆಟಿವ್ ಆಗಿರಲಿ, ನಿಮ್ಮ ಟೈಮ್ ಏನೇ ನೆಗೆಟಿವ್ ಆಗಿರಲಿ, ನೀವು 100% ಚೆನ್ನಾಗಿರ್ತೀರ. 100% ನೋಡಿ.
ನಮ್ಮ ನಿಮಗೆ ಇದನ್ನೇ ಉದಾಹರಣೆ ಅಂತ ನೋಡಿ, ನಂದು ಒಂದು ಕಡೆ ಪಾಸಿಟಿವ್ ಮಾರ್ಕೆಟ್ ನೆಗೆಟಿವ್ ಮಾರ್ಕೆಟ್ ಅಂತ ನೀವು ನೋಡ್ಬೋದು. 100% ನನಗೆ ಊಟ ತಿಂಡಿ ಮಾಡೋಕ್ಕೆ ಟೈಮ್ ಇಲ್ಲ. ನಾನು ಅಷ್ಟು ಕಷ್ಟಪಡ್ತಾ ಇದ್ದೀನಿ. ಅಷ್ಟು ಟೈಮ್ ನನ್ನ ನಂಬಿರೋ ಜನ ಇದ್ದಾರೆ. 100% ಎಲ್ಲ ಮಾರ್ಕೆಟನ್ನು ನಾನು ನೋಡಿದ್ದೀನಿ. ಹಾಗಾಗಿ ನಿಮ್ಮನ್ನೇ ವಾಸ್ತು ಮಾಡ್ಕೊಳ್ಳಿ, ನಿಮ್ಮನ್ನ A to Z ವಾಸ್ತು ಮಾಡ್ಕೊಡ್ತೀನಿ. ಮೇಷರಾಶಿಯರು ನಮ್ಮ ಕೈಲಿ ನಿಮ್ಮ ವಾಸ್ತು ಮಾಡ್ಕೊಳ್ಳಿ. ಏನು ನೆಗೆಟಿವ್ ನಾನು ಹೇಳಿದ್ದೀನೋ, ಏನು ಪಾಸಿಟಿವ್ ಹೇಳಿದ್ದೀನೋ, ಇನ್ನೂ ಅತಿ ಹೆಚ್ಚು ವಾಸ್ತುನ ಅಳವಡಿಸ್ಕೊಂಡಾಗ, ವಾಸ್ತು ಸ್ಟೋನ್ನ ನೀವು ಬಳಸ್ಕೊಂಡಾಗ, ನನ್ನಲ್ಲಿ ವಾಸ್ತು ಮಾಡಿಸ್ಕೊಂಡಾಗ ಮೇಷರಾಶಿಯರಿಗೆ ಖಂಡಿತ ಕೂಡ ಅದೃಷ್ಟದ ಮಳೆ, ಬಂಗಾರದ ಮಳೆ ನಿಮ್ಮ ರಾಶಿ ಬೀಳುತ್ತೆ. ಇದೆಲ್ಲ ಏನು ಹೇಳಿದ್ವಿ ಜ್ಯೋತಿಷ್ಯ ಹೇಳ್ತೈತೆ. ಏನೂ ಮಾಡಿದವ್ರು ಇದನ್ನೆಲ್ಲ ಅನುಭವಿಸ್ಬೇಕಾಗತ್ತೆ. ಅದೇ ನೋಡಿ, ಒಂದು ಸಣ್ಣ ತಪ್ಪು ಮಾಡಿರ್ತೀರ, ಬಹಳ ವಿಶೇಷವಾಗಿ ಒಂದು ಲೆವೆಲ್ ಒಂದು 4 ಜನ VIP ಕೂರ್ತೀರ, ಅವ್ರ ಕಷ್ಟವನ್ನು ಬಿಡಿಸ್ತಾರೆ. ಆದರೆ VIP ಆಗೇನೆ 4 ತಪ್ಪು ಮಾಡಬಾರ್ದು. VIP ಆಗೇನೆ 4 ತಪ್ಪು ಮಾಡಬಾರ್ದು. ಸಣ್ಣ ತಪ್ಪಿಗೆ 4 ಜನ VIP ಕಾಪಾಡ್ತಾರೆ. ಹಾಗಾಗಿ ನಿಮ್ಮ ಸಣ್ಣ ಸಣ್ಣ ದುಃಖಗಳಿಗೆ, ನವಗ್ರಹಗಳಿಗೂ ಕೂಡ, ನವಗ್ರಹಗಳಿಗೆ ನೀವು ಹೋಮ ಮಂತ್ರವನ್ನ ಹೇಳಿದ್ರೆ ಸಂತೋಷವನ್ನ ಪಡ್ತೀರ ಅಂತ ನೀವೆಲ್ಲ ಅನ್ಕೋತಾ ಇದ್ದೀರ. ಓಕೆ, ಅದು ರಿಯಲ್. ಅದೇ ಥರ ಧಾನ್ಯವನ್ನ ದಾನ ಮಾಡಿದ್ರೆ ಅದು ಒಳ್ಳೆಯದು. ಅದೇ ಥರ ನೀವು ಇದೆಲ್ಲಕ್ಕಿಂತ ಮಿಗಿಲಾಗಿ ಮಂತ್ರ, ನವಧಾನ್ಯಕ್ಕಿಂತ ಭೂಮಿಲಿ ಸಿಗುವಂಥ ನವಗ್ರಹಗಳೇ ನಿಮ್ಮ ಮನೇಲಿ ಇದ್ದಾಗ ನಿಮ್ಗೆ ಯಾವ ಕಷ್ಟನೂ ಬರಲ್ಲ. ನವಗ್ರಹಗಳದ ವಾಸ್ತುನ ನಾನು ಮಾಡ್ಕೊಡ್ತಿದ್ದೀನಿ. ಮೇಷರಾಶಿಯರು ಎದುರುಬೇಡಿ, ನವಗ್ರಹದ ವಾಸ್ತು ನಿಮ್ಮ ಮನೇಲಿ ಮಾಡ್ಕೊಡ್ತೀನಿ. ತಾಂಡವಾಡ್ತಾರೆ, ಕುಬೇರ ಯೋಗವನ್ನು ಮಾಡ್ಕೊಡ್ತೀನಿ. ನಿಮ್ಗೆ ಒಳ್ಳೇದಾಗಲಿ. ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡಿದಂಥವ್ರಿಗೆ ನನ್ನ ಬ್ರಹ್ಮ, ನನ್ನ ಭದ್ರಕಾಳಿ 9 ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ಮೇಷರಾಶಿಯವ್ರನ್ನ ಕಾಪಾಡಲಿ. ಒಳ್ಳೇದಾಗಲಿ. Don't forget to like and subscribe.